ತೋಟಗಾರಿಕೆ ವಿವಿ ಮರುಪರೀಕ್ಷೆಯನ್ನ ರದ್ದುಪಡಿಸುವಂತೆ ಆಗ್ರಹಿಸಲಾಗಿದೆ. ಬಬ್ಬೂರು ತೋಟಗಾರಿಕೆ ವಿವಿ ಬಳಿ ಪೋಷಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬಬ್ಬೂರು ಗ್ರಾಮ ತೋಟಗಾರಿಕೆ ವಿವಿಯ ಮರುಪರೀಕ್ಷೆ ಏನಿದೆ ಇದನ್ನ ರದ್ದುಪಡಿಸಬೇಕು ಅಂತ ಆಗ್ರಹಿಸಿರುವುದು. ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸಂಬಂಧವಿಲ್ಲದ ಪ್ರಶ್ನೆಗಳನ್ನ ಕೇಳಲಾಗಿತ್ತ. ಸಂಬಂಧವಿಲ್ಲದ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಹೇಗೆ ಬರೀತಾರೆ? ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮರುಪರೀಕ್ಷೆ ರದ್ದಿಗೆ ಆಗ್ರಹಿಸಿದ್ದಾರೆ. ಮೇ 10ರಂದು 17 ಕೇಂದ್ರದಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋ ಶಂಕೆ ಇದೆ. ಪರೀಕ್ಷೆ ನಡೆದಂತ 16 ಕೇಂದ್ರಗಳಲ್ಲಿ 21 ಜನರಿಗೆ 100% ಅಂಕ ಬಂದಿದೆ. ಬಬ್ಬೂರು ಕೇಂದ್ರ ಒಂದರಲ್ಲೇ ಪರೀಕ್ಷೆ ಬರೆದಂತ 74 ಜನಕ್ಕೆ 100% ಅಂಕ ಬಂದಿದೆ. ಹೀಗಾಗಿ ಮರುಪರೀಕ್ಷೆಗೆ ತೋಟಗಾರಿಕೆ ವಿವಿ ಮುಂದಾಗಿತ್ತು. ಇದೀಗ ಮರುಪರೀಕ್ಷೆ ವೇಳೆ ಬಬ್ಬೂರು ಕೇಂದ್ರದಲ್ಲಿ ಪ್ರತಿಭಟನೆ ನಡೆದಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ತೋಟಗಾರಿಕೆ ವಿವಿ ಮರುಪರೀಕ್ಷೆ ರದ್ದು ಮಾಡಬೇಕು ಅಂತ ಪ್ರತಿಭಟನೆಯನ್ನ ಮಾಡಿದ್ರು. ಕಳೆದ ಬಾರಿ ಈ ಬಬ್ಬೂರಿನ ಕೃಷಿ ಕಾಲೇಜಲ್ಲಿ 2180 ಜನ ಅನ್ಸುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಯಾವುದೇ ಅಕ್ರಮ ನಡೆದೇ ಇದ್ರು. ಯಾರೋ ಒಬ್ಬ ಯೂಟ್ಯೂಬರ್ 70 ಹುಡುಗರು 200 ಔಟ್ ಆಫ್ ಔಟ್ ತೆಗೆದಿದ್ದಾರೆ ಅಂತೇಳಿ ಬರೀ ವಿಡಿಯೋ ಮಾಡಿ ಕಳಿಸಿದ್ಕೆ ಇದನ್ನ ಮರು ಎಕ್ಸಾಮ್ ಮಾಡಿದ್ದಾರೆ. ಇದರಿಂದ ಬಹಳ ಜನಕ್ಕೆ 2180 ಜನಕ್ಕೂ ಇದರಿಂದ ಬಹಳ ಅನ್ಯಾಯ ಆಗಿದೆ. ಈ ಡೀನು ಇಲ್ಲಿರ್ತಕ್ಕಂಥ ಡೀನು ಈ ನಮ್ಮ ಇಲ್ಲಿ ಈಗ ನಡೀತಾರೆ ಅಗ್ರಿಕಲ್ಚರ್ ಎಕ್ಸಾಮು. ಇಲ್ಲಿ ಏನಾಗಿದೆ ಅಂದರೆ ರೀ ಎಕ್ಸಾಮು ಈ ಸಾರಿ ಕೊಟ್ಟಿರೋದು ಇಲ್ಲಿ ಸುತ್ತಮುತ್ತ ಇರೋಂಥ ಯಾವುದೂ ಕೊಟ್ಟಿಲ್ಲ. ಎಲ್ಲ ಟಫಾಗಿ ಕೊಟ್ಟಿದ್ದಾರೆ ತುಂಬ ಹೊರಗಡೆ. ಅದು ನಾವು ರೀ ಎಕ್ಸಾಮ್ ಮಾಡೋದು ತಪ್ಪು ಅಂತ ಹೇಳ್ತೀರಿ. ಎಲ್ಲ ಸೆಂಟ್ರಲ್ಲೂ ಮಾಡೋದಾದರೆ ಇಲ್ಲೇ ಏನಕ್ಕೆ ಮಾಡ್ತಿದ್ದೀರಾ? ಇಲ್ಲೇ ಮಕ್ಳಿಗೆ ಅನ್ಯಾಯ ಆಗಲ್ವಾ? ಈಗ ಹಂಗಾಗಿ ನೀವು ದಯವಿಟ್ಟು ಎಲ್ಲ ಸೆಂಟ್ರಲ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ಇದನ್ನು ರದ್ದು ಮಾಡಿ. ನಮ್ಮ ಡಿಸ್ಟಿಕಲ್ಲಿ ಒಳ್ಳೆ ಬೆಳೆದಿರೋಂಥದ್ದು ಏನೂ ಇಟ್ಟಿಲ್ಲ. ಇಲ್ಲಿ ಎಲ್ಲ ಬೇರೆ ಡಿಸ್ಟಿಕಲ್ಲಿ ಬೆಳೆದಿರೋಂಥದ್ದು ಇಟ್ಟಿದ್ದಾರೆ. ನಮ್ಮ ಮಕ್ಳಿಗೆ ಹೆಂಗೆ ಗೊತ್ತಾಗುತ್ತೆ? ಬೇರೆ ಡಿಸ್ಟಿಕ್ಕಿಗೆ ನಾವೇನು ಕಾಡಲ್ಲಿ ಇರೋದನ್ನೆಲ್ಲ ತಂದು ಇಟ್ಟಿದ್ದಾರೆ. ಇಲ್ಲಿ ಕಾಡಲ್ಲಿ ನಮ್ಮ ಮಕ್ಕಳೆಲ್ಲ ಕಾಡಲ್ಲಿ ಕಳಿಸಿದ್ವಾ ಎಂದಾದರೂ? ದಯಮಾಡಿ ಎಕ್ಸಾಮ್ ಕೂಡಲೇ ರದ್ದು ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.